ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಬಡತನ ದೂರವಾಗುತ್ತದೆ, ಆಹಾರ ಸಿಗುತ್ತದೆ ಎನ್ನುವ ಮೂಲಕ ಮಹಾಕುಂಭದ ಅಂಗವಾಗಿ ಪ್ರಯಾಗ್ರಾಜ್ನಲ್ಲಿ ಪುಣ್ಯ ಸ್ನಾನ ಮಾಡಿದಂತ ಕೇಂದ್ರ ಸಚಿವ ಅಮಿತ್ ಶಾ ವಿರುದ್ಧ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಟೀಕೆಯನ್ನ ಮಾಡಿದ್ದಾರೆ. ಮಧ್ಯಪ್ರದೇಶದ ಮಹುವಿನಲ್ಲಿ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ್ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಹಾಗೂ ಭಾರತೀಯ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಬಡತನ ದೂರವಾಗುತ್ತದೆಯೇ, ಆಹಾರ ಸಿಗುತ್ತದೆಯೇ, ನಾನು ಯಾರ ನಂಬಿಕೆಗೆ ಧಕ್ಕೆ ತರಲು ಬಯಸುವುದಿಲ್ಲ ಮತ್ತು ನನ್ನ ಮಾತುಗಳು ಯಾರಿಗಾದರೂ ನೋವಾದರೆ ಕ್ಷಮೆ ಯಾಚಿಸುತ್ತೇನೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಭಾಷಣದ ಸಂದರ್ಭದಲ್ಲಿ ಹೇಳ್ತಾರೆ. ಆದರೆ ಮಕ್ಕಳು ಶಾಲೆಗೆ ಹೋಗಲು ಸಾಧ್ಯವಾಗದೆ ಹಸಿವಿನಿಂದ ಸಾಯುತ್ತಿರುವಾಗ ಕೂಲಿ ಕಾರ್ಮಿಕರಿಗೆ ಸಂಬಳ ಸಿಗುತ್ತಿಲ್ಲ, ಆದರೆ ಬಿಜೆಪಿ ನಾಯಕರು ಗಂಗಾ ನದಿಯಲ್ಲಿ ಸ್ನಾನ ಮಾಡಲು ಪೈಪೋಟಿ ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನಾನೊಂದು ಸ್ಪಷ್ಟವಾದ ಒಂದು ಮಾತನ್ನ ಕೇಳಲಿಕ್ಕೆ ಬಯಸ್ತೀನಿ. ಬಡತನ ನಿರ್ಮೂಲನೆಗೆ ಏನು ಮಾಡಬೇಕು ಅದನ್ನು ಹೇಳಿ. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನ ತಂದಿದ್ರಿ ಬಡತನ ನಿರ್ಮೂಲನೆ ಮಾಡ್ಲಿಕ್ಕಾಗಿ. ಬಹುಶಃ ನಾನು ಅದು ಒಪ್ಕೋತೀನಿ. ಎಷ್ಟರ ಮಟ್ಟಿಗೆ ಯಶಸ್ವಿ ಆಯಿತೋ ಅಷ್ಟರ ಮಟ್ಟಿಗೆ ಅದು ವಿಫಲ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಮನಮೋಹನ್ ಸಿಂಗ್ ಅವರ ಐಡಿಯಾಲಜಿ ಅದರಲ್ಲಿ ತುಂಬಾ ಒಳ್ಳೆಯದಿತ್ತು. ಗ್ರಾಮೀಣ ಭಾಗದವ್ರಿಗೆ ಉದ್ಯೋಗ ಸಿಕ್ತರೆ ನಗರವಾಸಿಗಳಿಗೆ ಏನು ಸಮಸ್ಯೆ, ಅವರು ನಗರದಲ್ಲಿ ದುಡ್ಕೊಂತಾರೆ, ಗ್ರಾಮೀಣ ಭಾಗದವ್ರಿಗೆ ಸಿಗಬೇಕು ಅನ್ನೋ ದೃಷ್ಟಿಯಿಂದ ತಂದಿದ್ರು. ತುಂಬ ಉತ್ತಮವಾಗಿ ನರೇಗಾ ಯೋಜನೆ ಕೆಲಸ ಮಾಡಿತ್ತು. ಆದರೆ ಇವತ್ತು ಅದು ಭ್ರಷ್ಟ ಅಧಿಕಾರಿಗಳ ಮತ್ತು ಭ್ರಷ್ಟ ಗುತ್ತಿಗೆದಾರರ ಪಾಲಾಗಿ ಹೋಗ್ತಾ ಇದೆ. ಹಾಗಾಗಿ ಅದನ್ನು ನಾವು ಸೈಡಿಗೆ ಇಡೋಣ, ಒಳ್ಳೆ ರೀತಿ ಕೆಲಸ ನಡೀತಾ ಇದ್ದೇನೆ ಅಂತ ಇಟ್ಕೊಳ್ಳೋಣ. ಆದರೆ ಬಡತನ ನಿರ್ಮೂಲನೆಗೆ ಏನು ಮಾಡಬೇಕು? ಹೆಣ್ಣು ಮಕ್ಕಳ ಅಕೌಂಟ್ಗೆ 2,000 ರೂಪಾಯಿ ಹಾಕಿದ್ರೆ ಬಡತನ ನಿರ್ಮೂಲನೆ ಆಗತ್ತಾ? ಇದು ಕೇವಲ ಮಲ್ಲಿಕಾರ್ಜುನ್ ಖರ್ಗೆ ಅಂತಲ್ಲ, ಕಾಂಗ್ರೆಸ್, ಬಿಜೆಪಿ, ಆಮ್ ಆದ್ಮಿ, JDS, TMC ಎಲ್ಲಾ ಸಂಸದರಿಗೆ, ಶಾಸಕರಿಗೆ ನಾನು ಕೇಳ್ತಾ ಇದ್ದೀನಿ, ಬಡತನ ನಿರ್ಮೂಲನೆಗೆ ಏನು ಮಾಡಬೇಕು? ಇವತ್ತು ಕುಂಭದಲ್ಲಿ 40 ಕೋಟಿ ಜನರು ಬರ್ತಾರೆ ಅನ್ನೋ ಒಂದು ಎಸ್ಟಿಮೇಟ್ ಇದೆ. ನಾನು 40 ಹೋಗ್ಲಿ ರೀ, ಬರೀ 30 ಕೋಟಿ ಹಿಡ್ಕೋತೀನಿ. 30 ಕೋಟಿ ಜನರು ಪ್ರಯಾಗ್ರಾಜ್ಗೆ ಬರ್ತಾರೆ. 30 ಕೋಟಿ ಜನರು ಪ್ರಯಾಗ್ರಾಜ್ಗೆ ಬಂದಾಗ ಅವ್ರಿಗೆ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಬೇಕು, ಅವ್ರು ಬರಲಿಕ್ಕೆ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಬೇಕು, ಅವ್ರು ಕುಡಿಯೋಕೆ ನೀರು ಕುಡಿತಾರೆ, ಹೊಟ್ಟೆಗೆ ಅನ್ನ ತಿಂತಾರೆ. ಹಾಗೆಲ್ಲ ನೋಡಿದ್ರೆ ಅಲ್ಲಿ ಎಷ್ಟೊಂದು ಉದ್ಯೋಗ ಸೃಷ್ಟಿ ಆಗಿರಬಹುದು. ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಇನ್ನೂ ಕೆಲವೊಂದು ಬುದ್ಧಿಜೀವಿಗಳಿದ್ದಾರೆ. ಮಂದಿರ ಕಟ್ಟೋದ್ರಿಂದ ಏನಾಗುತ್ತೆ, ಒಂದು ಶಾಲೆಯನ್ನ ಕಟ್ಟಬಹುದಿತ್ತು. ಮಂದಿರ ಕಟ್ಟುವುದರಿಂದ ಆರ್ಥಿಕತೆಗೆ ಏನ್ ಲಾಭ ಅಂತ ಹೇಳ್ತಾರೆ. ಆದ್ರೆ ನಾನು ಇವಾಗ ಸ್ಪಷ್ಟಪಡಿಸಿ ಹೇಳ್ತಾ ಇದ್ದೀನಿ, ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದ್ದಕ್ಕಾಗಿ ಅಯೋಧ್ಯೆಯ ಆರ್ಥಿಕವಾಗಿ ಎಷ್ಟು ಬೆಳೆದಿದೆ ಒಂದ್ಸಲ ಯೋಚನೆ ಮಾಡಿ. ಆರ್ಥಿಕತೆ ಎಷ್ಟು ಬೆಳೆದಿದೆ ಅನ್ನೋದು. ಕುಂಭಮೇಳದಲ್ಲಿ ಗಂಗೆ ಸ್ನಾನ ಮಾಡಿದ್ರೆ ಏನು ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಕುಂಭಮೇಳದಲ್ಲಿ ಸ್ನಾನ ಮಾಡಿದ್ರೆ ಯಾರಿಗೆ ಉದ್ಯೋಗ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಉದ್ಯೋಗ ಇಲ್ಲಿ ಹಸಿವಿನಿಂದ ಬರಳುತ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. 40 ಕೋಟಿ ಜನರು ಬರ್ತಾರೆ, ನಾವು 30 ಕೋಟಿ ಜನರು ಕೂಡ ಹಿಡಿದುಕೊಂಡಿದ್ರೆ, ಒಂದು ತಿಂಗಳ ಹಿಂದೆ ಕುಂಭ ಪ್ರಾರಂಭವಾಗುವುದಕ್ಕಿಂತಲೂ ಹಿಂದೆ ಹೈದರಾಬಾದ್ನಿಂದ ಪ್ರಯಾಗ್ರಾಜ್ಗೆ ಒಂದು ಫ್ಲೈಟ್ನ ಬೆಲೆ, ಒಂದು ಟಿಕೆಟ್ ಬೆಲೆ 9,000 ರೂಪಾಯಿ ಇತ್ತು. ಆದರೆ ಇವತ್ತು 30,000 ರೂಪಾಯಿ ಒಂದು ಫ್ಲೈಟ್ ಟಿಕೆಟ್ನ ಬೆಲೆ. ಅಂದ್ರೆ ಅಲ್ಲಿ 20,000 ರೂಪಾಯಿ ಬೆಳವಣಿಗೆ ಆಗಿದೆ. ಅದು ಆರ್ಥಿಕತೆಗೆ ಬಂತೋ ಅಥವಾ ಬಿಜೆಪಿಯ ಮನೆಗೆ ಹೋಗ್ತೋ? ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ಪಷ್ಟಪಡಿಸಬೇಕು. ಪ್ರಯಾಗ್ರಾಜ್ನಲ್ಲಿ ಒಂದು ಸಿಂಗಲ್ ರೂಮ್, AC ರೂಮ್ ಮೊದಲು 1,200 ರೂಪಾಯಿಗೆ ಸಿಗ್ತಾ ಇತ್ತು. ಇವತ್ತು 5,000 ರೂಪಾಯಿ ಕೊಟ್ಟಿದ್ರು ಕೂಡ ಪ್ರಯಾಗ್ರಾಜ್ನಲ್ಲಿ ಇರ್ಲಿಕ್ಕೆ ರೂಮ್ ಸಿಗ್ತಾ ಇಲ್ಲ. ಅಂದ್ರೆ 4,000 ರೂಪಾಯಿ ಬಿಜೆಪಿ ಮನೆಗೆ ಹೋಯ್ತಾ? ಹಾಗಾದ್ರೆ ಆರ್ಥಿಕತೆಗೆ ಬಂತು ತಾನೇ 4,000 ರೂಪಾಯಿ, ಇಲ್ಲಿ 20,000 ರೂಪಾಯಿ. ನೀರಿನ ಬಾಟಲ್ಗಳು ಎಷ್ಟು ಮಾಡ್ತಾ ಇದೆ, ರುದ್ರಾಕ್ಷಿಗಳಿಗೆ ಹಿಡಿದ್ರೆ ಕೋಟಿ ಕೋಟಿ ಎಲ್ಲ ಲೆಕ್ಕ ಆಗತ್ರಿ. ಹೆಂಗೆ ನೀವು ಹಿಂದೂಗಳನ್ನ ಹೆಂಗಾದ್ರೂ ನಾವು ಬೈಬಹುದು ಅನ್ನೋ ಮನಸ್ಥಿತಿ ರಾಜಕೀಯ ಪಕ್ಷದವ್ರು ಬೆಳೆಸ್ಕೊಂಡಿದ್ದಾರೆ. ಹಾಗೆ ನಿಮಗೆ ತಾಕತ್ತಿದ್ರೆ ಇವ್ರು ಹಜ್ಜಿಗೆ ಹೋಗ್ತಾರಲ್ಲ, ಹಜ್ಜಿಗೆ ಹೋದಾಗ ಹೇಳ್ರಿ, ಹಜ್ಜಿಗೆ ಹೋದಾಗ ಏನ್ ನಿಮ್ ಪಾಪ ಪರಿಹಾರ ಆಗುತ್ತಾ ಅಂತ ಹೇಳ್ರಿ. ಮತ್ತೆ ಕ್ರಿಶ್ಚಿಯನ್ರು ತಮ್ಮ ಪವಿತ್ರ ಸ್ಥಳಗಳಿಗೆ ಹೋಗ್ತಾರಲ್ಲ, ಅಲ್ಲಿ ಹೋದಾಗ ಅವ್ರ ಬಗ್ಗೆನೂ ಹೇಳ್ಬೇಕು. ಹಿಂಗೆ ಹೇಳಲ್ಲ.
ಹೇಳಿದ್ರೆ ನಿಮಗೆ ಉಳಿಗಾಲ ಇರಲ್ಲ ಅನ್ನೋ ನಿಮಗೆ ಗೊತ್ತಿದೆ. ಹಿಂದೂಗಳನ್ನ ಹೆಂಗ್ ಬೇಕಾದ್ರೂ ಬೈಬಹುದು, ಹಿಂದೂಗಳನ್ನ ಹೆಂಗ್ ಬೇಕಾದ್ರೂ ಅವರ ಆಚರಣೆಗಳನ್ನ ಆಡಂಬರ ಅಂತ ಹೇಳ್ಬೋದು. ಆದ್ರೆ ಇವರ ಆಚರಣೆಗಳಿಗೆ ಮಾತ್ರ ಏನ್ ಅನ್ನಲ್ಲ, ಯಾಕಂದ್ರೆ ಅವರ ಅಸ್ತಿತ್ವ ಕಳ್ಕೊಂತಾರೆ. ಇವರಿಗೆ ಬರೀ ಕಾಂಗ್ರೆಸ್ನವರಿಗೆ ಬರೀ ಮೂವರೇ ದೇವರು, ಒಂದು ರಾಹುಲ್ ಗಾಂಧಿ, ಒಂದು ಸೋನಿಯಾ ಗಾಂಧಿ, ಇನ್ನೊಂದು ಪ್ರಿಯಾಂಕಾ ಗಾಂಧಿ ವಾದ್ರಾ. ಇವ್ರು ಮೂರೇ ಜನ ದೇವರು ಅನಿಸುತ್ತೆ. ಮಿಕ್ಕಿದವರು ಯಾರು ಕಾಂಗ್ರೆಸ್ ನಾಯಕರಿಗೆ ದೇವರುಗಳು ಅಲ್ಲ ಅಂತ ಅನಿಸುತ್ತೆ ನನಗೆ ಇವರ ಹೇಳಿಕೆಗಳನ್ನ ನೋಡಿದ್ರೆ. ಆದ್ರೆ ಬಿಜೆಪಿ ಅವರು ಕೂಡ ಏನು ಕಮ್ಮಿ ಇಲ್ಲ ಅನ್ನೋ ಲೆಕ್ಕದಲ್ಲಿ ಅವರಿಗೆ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಹಾಗಾಗಿ ಸಂಬಿತ್ ಪಾತ್ರ ಏನ್ ಹೇಳಿದ್ದಾರೆ ಒಂದ್ಸಲ ಕ್ವಿಕ್ ಆಗಿ ನೋಡ್ಕೊಂಡು ಬನ್ನಿ. अरे भाई, गंगा में डुबकी लेने से गरीबी दूर होती क्या? आपको खाना मिलता पेट को? मैं किसी की आस्था के ऊपर ठोस नहीं लगाना चाहता हूं. अगर किसी को दुख हुआ तो मैं माफी चाहता हूं, लेकिन आप बताइए, अरे जब बच्चा भूखा मर रहा है, बच्चा स्कूल में नहीं जा रहा है, मजदूरों को मजदूरी नहीं मिल रही है, जब ये है तो ये लोग जाकर हजारों रुपए खर्च करके कंपटीशन पे डुबकियां मार रहे. कंपटीशन में एक डुबकी मारता दूसरा, और जब तक वो टीवी में अच्छा नहीं आता तब तक डुबकी मारते रहते. ऐसे लोगों से देश की भलाई होने वाले नहीं है. हमारी आस्था भगवान में है, कर सकते हैं, हर एक को आजादी है. तुम रोज पूजा करते हो, घर में हर आदमी हर महिला पूजा करके बाहर निकलती है, कोई एतराज नहीं है. हमको एतराज है गरीबों का जो शोषण हो रहा है धर्म के नाम पर, उनके खिलाफ हमको लड़ना है. राहुल गांधी और कांग्रेस पार्टी को इस पर एक्सप्लेनेशन देना चाहिए कि आखिरकार कांग्रेस पार्टी की ऐसी सनातन विरोधी सोच कैसे हो सकती है. मल्लिकार्जुन खड़गे जी ने पहली बार सनातन के खिलाफ नहीं कहा है. याद करिए, ये वही मल्लिकार्जुन खड़गे हैं जिन्होंने कहा था हम सत्ता में आएंगे तो सनातन को समाप्त कर देंगे, सनातन को खत्म कर देंगे. राहुल जी, आप इटली जाकर के स्विमिंग पूल में डुबकी लगाइए, हमें कोई आपत्ति नहीं है. आप विदेशों में जाके डुबकी लगाते भी हैं, हमें उससे कोई आपत्ति नहीं है. मगर गंगा मैया के खिलाफ इस प्रकार के शब्दों का प्रयोग करना, गंगा मैया और प्रयागराज जैसे पावन स्थलों और महापर्व, कुंभ जैसे महापर्व के साथ इस प्रकार का खिलवाड़ करना